ನೀವು ಕೂಲ್ ಲಿಪ್ ಅಥವಾ ಚೈನಿ ಕೈನಿ ಎಂತ ಹೆಸರು ಕೇಳಿದ್ದೀರಾ ನೀವು? ಸೊ ನಾನು ಇದರಿಂದ ಆಗುವಂತ ಉಪಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ತುಂಬಾ ಕಡೆ ನಾನು ಇದ್ರ ಬಗ್ಗೆ ಬಂದ್ಬಿಟ್ಟು ನೆಗೆಟಿವ್ ಆಗಿ ಹೇಳಿದ್ದೆ, ಅದ್ರ ಉಪಯೋಗದ ಬಗ್ಗೆ ಹೇಳೇ ಇರಲಿಲ್ಲ. ಏನಂತ ಹೇಳಿದ್ದೆ ಅಂತಂದ್ರೆ, ನನ್ನಲ್ಲಿ ಪೇಷಂಟ್ಗಳು ಯಾವ ತರ ಇದ್ದು ಅಂದ್ರೆ, ಈ ಕೂಲ್ ಲಿಪ್ ಸಿಗದೆ ಇದ್ದಾಗ ರಸ್ತೆಗಳಲ್ಲಿ ಬಿದ್ದಿರುವಂತಹ ಕೂಲ್ ಲಿಪ್ ಗಳನ್ನ, ಯಾರೋ ಬಳಸಿ ಬಿಸಾಡಿರುವಂತಹ ಕೂಲ್ ಲಿಪ್ ಗಳನ್ನ ತೊಳೆದು ಹಿಡ್ಕೊಂತಿದ್ರು. ಈ ಟಾಯ್ಲೆಟ್ ನಲ್ಲಿ ಉಗ್ದಾಕಿರ್ತಾರಲ್ಲ, ಯಾರೋ ಬಳಸಿ ಉಗ್ದಾಕಿರ್ತಾರಲ್ಲ, ಅದನ್ನ ತೊಳೆದು ಹಿಡ್ಕೊಳ್ಳೋರು. ಆಮೇಲೆ ಯೂರಿನ್ ಮಾಡೋ ಜಾಗದಲ್ಲಿ ಬಿಸಾಡಿರುವಂತದ್ದು, ಬಾಯಿ ವಾಶ್ ಮಾಡೋ ಟೈಮಲ್ಲಿ ಉಗ್ದಾಕಿರೋದು, ಇವನ್ನೆಲ್ಲ ಸಿಗದೆ ಇದ್ದ ಆಗ ಇವರು ಅದನ್ನ ತಗೊಂಡು ಬಳಸ್ತಾ ಇದ್ರು. ಸೊ ಯಾಕೆ ಇವರು ಇದನ್ನ ಬಳಸ್ತಾ ಇದ್ರು? ಸೊ ಅಷ್ಟೊಂದು ಉಪಯೋಗ ಇದೆಯಾ ಇದ್ರಲ್ಲಿ? ಹೌದು ಸ್ನೇಹಿತರೆ, ತುಂಬಾ ಉಪಯೋಗಗಳಿದಾವೆ ಇದರಲ್ಲಿ. ನನಗೆ ಅದು ಗೊತ್ತಿರಲಿಲ್ಲ. ಸೊ ಗೊತ್ತಾದಾಗ ಅದ್ ನಾನು ನಿಮಗೆ ತಿಳಿಸ್ಬೇಕು ಅಂತ. ತುಂಬಾ ಜನಕ್ಕೆ ಚೈನಿ ಕೈನಿ ಏನು ಅಂತ ಗೊತ್ತಿರಲ್ಲ. ಇದೊಂದು ಬಂದ್ಬಿಟ್ಟು ಕೂಲ್ ಲಿಪ್ ಟೊಬ್ಯಾಕೊ. ಇದರಲ್ಲಿ ಟೊಬ್ಯಾಕೊ ಇರುತ್ತೆ, ಸುಗಂಧ ದ್ರವ್ಯಗಳನ್ನ ಆಡ್ ಮಾಡಿರ್ತಾರೆ. ಆಮೇಲೆ ಮೆಂಥೋಲ್ ಇರುತ್ತೆ ಇದರಲ್ಲಿ. ಇದು ಮತ್ತೆ ಇದ್ರ ಜೊತೆಗೆ ಇನ್ನಿತರ ಒಂದು ಕೋಲ್ಡ್ ಎಫೆಕ್ಟ್ ಕೊಡುವಂತಹ ರಾಸಾಯನಿಕಗಳನ್ನ ಅವ್ರು ಬಳಸ್ತಾರೆ. ಸರಿ, ಇದು ನೋಡ್ಲಿಕ್ಕೆ ಬಂದ್ಬಿಟ್ಟು ಚಿಕ್ಕ ಒಂದು ತಲೆದಿಂಬಿನ ಆಕೃತಿಯಲ್ಲಿ ಇರುತ್ತೆ. ವೈಟ್ ಕಲರ್ ಕವರ್ ನಲ್ಲಿ ಪೌಚ್ ಇರುತ್ತೆ. ಅದು ಒಂದರಲ್ಲಿ ಒಂದು 8 ರಿಂದ 10 ಸಿಗ್ಬಹುದು ಅಂತ ಅನ್ಕೋತೀನಿ. ಮೌತ್ ಫ್ರೆಶ್ನರ್ ಆಗಿ ಅದನ್ನ ಬಳಸೋದಿಕ್ಕೆ ಅಂತೇಳಿ ಶುರು ಮಾಡ್ತಾರೆ. ನಂತರದಲ್ಲಿ ಅದು ಜಾಸ್ತಿ ಬಳಸೋದಿಕ್ಕೆ ಇದಾಗತ್ತೆ. ಸೊ ಅವೆಲ್ಲ ಇರ್ಲಿ. ಸೊ ನಾನ್ ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಇದರಿಂದ ಆಗೋ ಉಪಯೋಗಗಳು ಇನ್ನು ತುಂಬಾ ಈಸಿಯಾಗಿ ಅದನ್ನ ನಾವು ಹೇಳ್ಬೋದು. ಅಂದ್ರೆ ಹೆಂಗಿರುತ್ತೆ ಅಂತಂದ್ರೆ, ಈ ಫಿಲ್ಟರ್ ಟೀ ಬರುತ್ತೆ ಅಲ್ವಾ, ಆ ಕವರ್, ಆ ತರ ಕವರ್ ಅಲ್ಲಿ ಇರುತ್ತೆ. ಇಲ್ಲ ಇನ್ನು ಅದಕ್ಕಿಂತ ಈಸಿ ಅಂದ್ರೆ, ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ ಬರುತ್ತೆ ನೋಡಿ, ಅದ್ರದ್ದು ಚಿಕ್ಕ ಒಂದು ಸೈಜ್ ಮಾಡೆಲ್ ಅಲ್ಲಿ ಅದನ್ನ ಇರುತ್ತೆ. ಇದನ್ನೇನ್ ತಗೊಳ್ತಾರೆ ಬಳಸೋರು, ಇದನ್ನ ತಗೊಂಡು ತುಟಿ ಮತ್ತೆ ವಸಡಿನ ಮಧ್ಯದಲ್ಲಿ ಅದನ್ನ ಇಡ್ತಾರೆ. ತುಟಿ ಮತ್ತೆ ವಸಡಿನ ಮಧ್ಯದಲ್ಲಿ ಅದನ್ನ ಇಟ್ಟು, ಅಂದ್ರೆ ಈ ಜಾಗದಲ್ಲಿ ಇಡ್ತಾರೆ. ತುಂಬಾ ಸೂಕ್ಷ್ಮವಾಗಿ, ಯಾರೇ ಗೊತ್ತಿಲ್ಲದಂಗೆ ಇಡುವಂಥದ್ದು. ಅದ್ರ ಈಗ ಬಸ್ ನಲ್ಲಿ ಹೋಗುವಾಗ, ಟ್ರೈನ್ ನಲ್ಲಿ ಹೋಗುವಾಗ, ಅಥವಾ ಡ್ರೈವ್ ಮಾಡೋರು, ಇವರೆಲ್ಲ ಇದನ್ನ ಆಲ್ಮೋಸ್ಟ್ ಇಂಥವರೆಲ್ಲ ಬಳಸ್ತಾರೆ. ನನ್ನ ಪ್ರಕಾರ ಇವತ್ತಿನ ದಿನದಲ್ಲಿ ಅದು ಕಾಲೇಜು ಸ್ಕೂಲ್ ಹುಡುಗರಿಂದಾನು ಬಳಸ್ತಾ ಇದ್ದಾರೆ. ಯಾಕಂದ್ರೆ ಅಂತಹ ಕೇಸ್ಗಳನ್ನ ಕೌನ್ಸಿಲಿಂಗ್ ಟೈಮಲ್ಲಿ ನಾನು ಹ್ಯಾಂಡಲ್ ಮಾಡಿರೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಇದನ್ನ ಬಳಸುವಂಥದ್ದು ಇಲ್ಲಿಂದ ಶುರು ಆಗ್ತದೆ. ಮನೇಲಿ ಲೇಡೀಸು ಬಳಸ್ತಾರೆ, ಆಮೇಲೆ ಜೆಂಟ್ಸು ಬಳಸ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಇದನ್ನ ಬಳಸ್ತಾರೆ. ಸರ್, ಇದರಿಂದ ಏನು ಉಪಯೋಗ? ಇದರಿಂದ ಏನು ಉಪಯೋಗ ಅಂತಂದ್ರೆ, ತುಂಬಾ ಈಸಿಯಾಗಿ ನಾವು ಇದನ್ನ ಹೇಳ್ಬೋದು. ಏನು ಅಂತಂದ್ರೆ, ಇದರಿಂದ ಮೊದಲನೇ ಉಪಯೋಗ ಏನು ಅಂತಂದ್ರೆ, ಇದು ಕ್ಯಾನ್ಸರ್ ಬರುತ್ತೆ ಅನ್ನೋದು ಮೊದಲನೇ ಉಪಯೋಗ. ಬೇಗ ಈಸಿಯಾಗಿ ಕ್ಯಾನ್ಸರ್ ಬರುತ್ತೆ. ಅಂದ್ರೆ ಈಸಿಯಾಗಿ ಅಂತಾರೆ ಒಂದೇ ಸಲ ಕಾಣಿಸ್ಕೊಳ್ಳಲ್ಲ, ನಿಧಾನವಾಗಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು. ಎರಡನೇದು ಏನಾಗುತ್ತೆ ಅಂತಂದ್ರೆ, ಅದು ನಿಮ್ಮನ್ನ ಸಾಯಿಸುತ್ತೆ ಅನ್ನುವಂಥದ್ದು. ತುಂಬಾ ಈಸಿಯಾಗಿ ಸಾಯೋದಕ್ಕೆ ಒಂದು ಮೆಥಡ್ ಬಂದ್ಬಿಟ್ಟು ಕೂಲ್ ಲಿಪ್ ಮತ್ತೆ ಚೈನಿ ಕೈನಿ ಅನ್ನುವಂಥದ್ದು. ಮೂರನೇದು, ಇದು ನಾವು ಬಳಸ್ಕೊಳ್ಳೋ ವ್ಯಕ್ತಿ ಅಡಿಕ್ಟ್ ಆಗ್ತಾರೆ ಅಂದ್ರೆ ಅದಕ್ಕೆ ಆ ವ್ಯಸನಿಗಳಾಗಿ ಬದಲಾಗ್ತಾರೆ ಅನ್ನುವಂಥದ್ದು. ಇನ್ 4ನೇ ಏನು ಅಂತಂದ್ರೆ, ಇವನು ಸಾಯ್ತಾನೆ, ಇವ್ರ ಮನಸ್ಸಿನವರೆಲ್ಲರೂ ಸಾಯಿಸ್ತಾರೆ ಅನ್ನುವಂಥದ್ದು. ಇದು ತುಂಬಾ ಈಸಿ. ಅಂದ್ರೆ ನಾನು ಅದ್ರ ಉಪಯೋಗಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವಿವಾಗ ಇದನ್ನ ಬಳಸ್ಬೇಡಿ ಅಂತ ಹೇಳೋದ್ರಿಂದ ಏನೂ ಇಲ್ಲ. ಸೊ ಇದರಿಂದ ನಿಮಗಾಗುವಂತ ಉಪಯೋಗಗಳ ಬಗ್ಗೆ ಹೇಳ್ಬೇಕು. ಸೊ ಮೌತ್ ಕ್ಯಾನ್ಸರ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಾವು ಇವಾಗ ಕಿಮ್ಸ್ ಅಲ್ಲೆಲ್ಲ ಹೋಗಿ ನೀವು ನೋಡ್ಬೋದು, ಇಲ್ಲೆಲ್ಲ ಬಂದ್ಬಿಟ್ಟು ಓಪನ್ ಆಗಿರುತ್ತೆ, ಈ ದವಡೆ ಎಲ್ಲ ಕಾಣಿಸುತ್ತೆ, ಇಲ್ಲೆಲ್ಲ ಉಬ್ಬಿ ಇರುತ್ತೆ. ಮೌತ್ ಕ್ಯಾನ್ಸರ್ ಬಂದಾಗ ಅನ್ನ ಊಟ ಇಂಥವನ್ನೆಲ್ಲ ಬಂದ್ಬಿಟ್ಟು ಇಲ್ಲೊಂದು ಪೈಪ್ ಹಾಕ್ಬಿಟ್ಟು ಇಲ್ಲಿಂದ ಕೊಡ್ತಾರೆ ಅಂತ ನಾನು ಅನ್ಕೊಂತೀನಿ. ಸೊ ಅಂತಹ ಉಪಯೋಗಗಳೆಲ್ಲ ನಿಮಗೆ ಸಿಗುತ್ತೆ ಫ್ಯೂಚರ್ ಅಲ್ಲಿ. ನಂತರದಲ್ಲಿ ಬಂದ್ಬಿಟ್ಟು ಹಣ ಇರೋದಿಲ್ಲ. ಅಡಿಕ್ಟ್ ಆದಾಗ ರಸ್ತೆಯಲ್ಲಿ ಯಾರ್ಯಾರು ಉಗ್ದಾಕಿರ್ತಾರಲ್ಲ, ಅದನ್ನೆಲ್ಲ ನೀವು ಬಳಸ್ಕೊಂಡು ತಿನ್ಬಹುದು ಅಥವಾ ಇಡ್ಬಹುದು. ಇಂತಹ ತುಂಬಾ ಉಪಯೋಗಗಳಿದಾವೆ ಸ್ನೇಹಿತರೆ. ನೋಡಿ, ಯೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ. ಬಳಸೋರು ಬಳಸ್ಬೋದು, ಬೇಡ ಅನ್ನೋರು ಬಿಡ್ಬೋದು. ಬಳಸೋರಿಗೆ ಕಿವಿ ಮಾತೇನು ಅಂತಂದ್ರೆ, ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲಿದೆ, ಅದು ಸರ್ಕಾರದ ಕೈಯಲ್ಲಿಲ್ಲ. ನೀವು ಡಿಸೈಡ್ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ. ಅದು ನೀವು ಮಾತ್ರ ಡಿಸೈಡ್ ಮಾಡಿದ್ರೆ ಮಾತ್ರ ಇದರಿಂದ ಹೊರಗಡೆ ಬರಕ್ ಸಾಧ್ಯ ಆಗತ್ತೆ. ನಿಮ್ಮಲ್ಲಿ ಯಾರಾದ್ರೂ ಮದ್ಯ ಅಥವಾ ಮಾದಕ ವ್ಯಸನಕ್ಕೆ ಗುರಿಯಾಗಿದ್ರೆ, ಅವರನ್ನ ನೀವು ಆ ಚಟದಿಂದ ಹೊರಗಡೆ ತರಬೇಕು ಅಂತ ಅನ್ಸಿದ್ರೆ, ನಮ್ಮಲ್ಲಿ ನಶಾಮುಕ್ತ ಚೂರ್ಣ ಅಂತ ಸಿಗುತ್ತೆ, ಒಂದಿಷ್ಟು ಲೇಹ್ಯಗಳು ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ಅವರಿಗೆ ಪ್ರಾಕ್ಟೀಸ್ ಮಾಡಿಸೋದ್ರ ಮುಖಾಂತರ ಏನ್ ಅವರಲ್ಲಿರುವಂತಹ ವ್ಯಸನಗಳು, ಆ ವ್ಯಸನದಿಂದ ಹೊರಗೆ ತರುವಂತ ಪ್ರಯತ್ನವನ್ನ ಮಾಡಬಹುದು. ಅಥವಾ ನಿಮಗೆ ಕೌನ್ಸಿಲಿಂಗ್, CBT ಥೆರಪಿ ಅಥವಾ ಡಿ ಅಡಿಕ್ಷನ್ ಸೆಂಟರ್ಗಳನ್ನ ಅವಶ್ಯಕತೆ ಇತ್ತು ಅಂದ್ರೆ, ಈ ಸ್ಕ್ರೀನ್ ನಲ್ಲಿ ಕಾಣುವಂತಹ ನಂಬರಿಗೆ ನೀವು ಕರೆ ಮಾಡಿದ್ರೆ, ಖಂಡಿತ ಭಾನುವಾರ ದಿನಗಳಲ್ಲಿ ಕರೆ ಅನ್ನೋದು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ, ನಂತರದಲ್ಲಿ ನಾವು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಯಾಕಂದ್ರೆ ಬಾಕಿ ಇರೋ ದಿನಗಳೆಲ್ಲ ನಾವು ಬ್ಯುಸಿ ಆಗಿರ್ತೀವಿ. ಸೊ ಯೂಟ್ಯೂಬ್ ನೋಡುವವರಿಗೋಸ್ಕರ ಈ ಭಾನುವಾರ ದಿನಗಳನ್ನ ಈ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಿಮಗೆ ಯಾವ ರೀತಿಯ
ಅವಶ್ಯಕತೆಗಳಿದೆ, ನಿಮ್ಮ ಸಮಸ್ಯೆಗಳೇನು, ಯಾವ ಪ್ರಾಬ್ಲಮ್ ನಿಮಗೆ, ಯಾವ ವ್ಯಸನವಿದಾವೆ ಅನ್ನೋದನ್ನು ತಿಳಿಸಿ ಅದಕ್ಕೆ ತಕ್ಕಂತೆ ಇರುವಂತಹ ಪರಿಹಾರವನ್ನ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.